ಕಾಡು ಪ್ರಾಣಿಗಳು. ಈಗ ಕಾಡಿನಲ್ಲಿ ವಾಸಿಸುವ ಪ್ರಾಣಿಗಳನ್ನು ಏನೆನ್ನುತ್ತಾರೆ? ಅವುಗಳನ್ನು ಕಾಡು ಪ್ರಾಣಿ ಅಥವಾ ವನ್ಯಮೃಗಗಳು ಎನ್ನುತ್ತಾರೆ. ಏಕೆಂದರೆ ಇವು ಜನರಿಗೆ ತೊಂದರೆ ಮಾಡಬಲ್ಲವು. ಅಯ್ಯಪ್ಪ, ಹಾಗಾದರೆ ಅವು ಬಹಳ ಅಪಾಯಕಾರಿ. ಕಾಡು ಪ್ರಾಣಿಗಳನ್ನು ನಾವು ಕಾಡಿನಲ್ಲಿ ಮಾತ್ರವಲ್ಲ, ಮೃಗಾಲಯಗಳಲ್ಲೂ ನೋಡಬಹುದು. ಅವು ನಮಗೆ ಹಾನಿ ಮಾಡಬಹುದಾದ್ದರಿಂದ ನಾವು ಅವುಗಳಿಂದ ದೂರವಿರಬೇಕು. ಆದ್ದರಿಂದ ಅವುಗಳನ್ನು ತಂತಿ ಬೇಲಿಯ ಒಳಗೆ ಕೂಡಿ ಹಾಕಿರುತ್ತಾರೆ. ಈಗ ಕಾಡು ಪ್ರಾಣಿಗಳ ಕೆಲವು ಉದಾಹರಣೆಗಳನ್ನು ನೋಡೋಣವೇ? ನಾನು ಸಿಂಹ. ಜನ ನನ್ನನ್ನು ಕಾಡಿನ ರಾಜ ಅಥವಾ ವನರಾಜ ಎಂದು ಕರೆಯುತ್ತಾರೆ. ಸಿಂಹ ಕಾಡಿನ ರಾಜನಾದರೆ ನಾನು ಏನು? ನಾನು ಹುಲಿ. ನಾನು ಭಾರೀ ಗಾತ್ರದ ಪ್ರಾಣಿ ಹಾಗೂ ಬಲಿಷ್ಠ ಕೂಡ. ನಾನು ಇತರ ಪ್ರಾಣಿಗಳನ್ನು ತಿನ್ನುತ್ತೇನೆ. ನನ್ನ ಮೂಗಿನ ಮೇಲೆ ಚೂಪಾದ ಕೊಂಬು ಇದೆ. ನಾನು ಗೇಂಡಾಮೃಗ. ನಾನು ಭೂಮಿಯ ಮೇಲಿರುವ ಅತ್ಯಂತ ಎತ್ತರದ ಪ್ರಾಣಿ. ನಾನೇ ಜಿರಾಫೆ. ನಾನು ಮಕ್ಕಳೇ ನಿಮಗೆ ಪ್ರಿಯವಾದ ಜಿಂಕೆ.